ಈಗ ನಮ್ಮ ತಂಡ 82 ಡಣಾಪುರ ಗ್ರಾಮದಲ್ಲಿದೆ. ಇದು ಒಂದು ಕಾಲದಲ್ಲಿ ಬಹಳಷ್ಟು ಕುಗ್ರಾಮ, ಮೂಲ ಸೌಕರ್ಯಗಳು ಇಲ್ಲದೇ ಇರತಕ್ಕಂಥ ಒಂದು ಕುಗ್ರಾಮವಾಗಿತ್ತು. ಅಂಥ ಗ್ರಾಮದಲ್ಲಿ ನಾವು ಇವತ್ತಿದ್ದೇವೆ. ಈ ಗ್ರಾಮ ಇಷ್ಟೊಂದು ಆಧುನಿಕತೆಯಿಂದ ಇರಬೇಕಾದ್ರೆ ಅದಕ್ಕೆ ಕಾರಣ ಏನು ಎತ್ತ ಅನ್ನೋ ವಿಚಾರಗಳನ್ನು ಕೇಳೋಣ. ಅದ್ರ ಜೊತೆಗೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅನ್ನುವ ವಿಚಾರಗಳನ್ನು ಕೂಡ ಸಂಗ್ರಹಿಸೋಣ. ಇವತ್ತಿನ ದಿವಸ ನಮ್ಮ ಜೊತೆ ಮಾತಾಡಲಿಕ್ಕೆ 82 ಡಣಾಪುರ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ರವಿಚಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಚಂದ್ರಣ್ಣ, ಮೊದಲೇ ನಿಮಗೆ ನಮಸ್ಕಾರ ನಾನು ತಿಳಿಸ್ತಾ ಇದ್ದೀನಿ. ಅಣ್ಣ, ಈಗ ನಮ್ಮ ತಂಡ ಬಂದಿರತಕ್ಕಂಥ ಉದ್ದೇಶ ಆಗಸ್ಟ್ ತಿಂಗಳು 10ನೇ ತಾರೀಕಿಗೆ ಸಿದ್ಧಾರ್ಥ್ ಸಿಂಗ್ ಅವ್ರ ಬರ್ತ್ಡೇ ಇದೆ, ಅವ್ರದ್ದು ಹುಟ್ಟು ಹಬ್ಬ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಹೊಸಪೇಟೆಗೆ ಎಲ್ಲ ಹಳ್ಳಿಗಳನ್ನು ಅಡ್ಡಾಡ್ಕೊಂತ ಬಂದೀವಿ. ಇವತ್ತು ನಿಮ್ಮ 82 ಡಣಾಪುರ ಗ್ರಾಮಕ್ಕೆ ಬಂದಿದ್ದೀವಿ. ಈಗ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ಬಂದಾಗ ಸಚಿವರಾಗಿ ಮತ್ತು ಶಾಸಕರಾಗಿ ಆನಂದ್ ಸಿಂಗ್ ಮಾಡಿರೋ ಕಾರ್ಯಗಳು ನಿಮ್ಮ ಈ ಒಂದು ಗ್ರಾಮಕ್ಕೆ, ಮತ್ತು ಸಮಾಜ ಸೇವಕರಾಗಿ ಸಿದ್ಧಾರ್ಥ್ ಸಿಂಗ್ ಮಾಡಿರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಕೇಳಿದಾಗ ಏನೆಲ್ಲ ಉದಾಹರಣೆಗಳನ್ನು, ಏನೆಲ್ಲ ಕೆಲಸಗಳನ್ನು ನೀವು ಹೇಳಬಲ್ರಿ ಅವ್ರು ಮಾಡಿರ್ತಕ್ಕಂಥದ್ದು? ನಮಸ್ಕಾರ, ನನ್ನ ಹೆಸರು ರವಿಚಂದ್ರ ಅಂತ. ಆನಂದ್ ಸಿಂಗ್ ಬಗ್ಗೆ ಹೇಳ್ಕೋಬೇಕಂದ್ರೆ ನಮಗೆ ಹೇಳೋಕ್ಕಾಗಲಾರ್ದಷ್ಟು ನಮ್ಮ ಊರಿಗೆ ಕೊಡುಗೆ ಕೊಟ್ಟಿದ್ದಾರೆ ಅವರು. ನಾವು ಸುಮಾರು 50 ವರ್ಷಲಿದ್ದ ಕೆಳಗೆ ಡಣಾಪುರ 82 ಡಣಾಪುರದಲ್ಲಿದ್ವಿ, ಹೊಳೆದಂಡಿ ನದಿ ಪಕ್ಕಿಗೆ. ಅವ್ರು ಅಲ್ಲಿಗೆ ಬಂದು ನೋಡಿ, ನಮ್ಮ ಊರೆಲ್ಲ ನೋಡಿ, ಇದನ್ನ ಆದಷ್ಟು ನಾನು ಇಲ್ಲಿ ಕರ್ಕೊಂಡು ಹೋಗಿ ನಿಮ್ಮನ್ನ ನಾವು ಹೇಳ್ದಲ್ಲಿ ನಾನು ತೋರಿಸ್ನಲ್ಲಿರ್ರ ಅಂತೇಳಿ ಇಲ್ಲಿ ಬಂದು ಜಾಗ ಕೊಡಿಸಿ ನಮಗೆಲ್ಲ ತುಂಬ ಸಹಕಾರ ಮಾಡಿದ್ದಾರೆ ಸರ್ ಅವರು. ಆಮೇಲೆ ಸರ್ ಹಿಂದೆಲ್ಲಿ ಅಂಗನವಾಡಿ ಶಾಲಿಲ್ಲ ಅಂದ್ರೆ ಟೆಂಟ್ ಹಾಕಿ ಕೊಟ್ಟರು ಫಸ್ಟ್. ಹಂಗೆ ಇನ್ನು ಊರು ಅಪ್ರೂವಲ್ ಆಗಿಲ್ಲ, ಆಲೇ CC ರೋಡು, ಸೆರೆಂಡಿ ಇವೆಲ್ಲ ಮಾಡಿಸಿದ್ರು. ಹಂಗೆ ನೆಕ್ಸ್ಟ್ ಹಂಗೆ ಅಂಗನವಾಡಿ ಮಾಡಿಕೊಟ್ರು. ದೊಡ್ಡ ಶಾಲೆ ಇದು 1ನೇ ತರಗತಿಲಿದ್ದ 5ನೇ ತರಗತಿ ಶಾಲೆ ಮಾಡಿಕೊಟ್ರು. ಮತ್ತು ಇವು ಹಕ್ಕುಪತ್ರಗಳು 27 ಹಕ್ಕುಪತ್ರ ಕೊಡಿಸಿದ್ರು ಸರ್. ಅಲ್ಲಿಗೆ ಅವ್ರದ್ದು ಇದಾಯಿತು, ಅಲ್ಲೇ ಸ್ಟಾಪ್ ಆದ್ರು ಸರ್. ಮತ್ತು ಇವ್ರು ಮುಂದಿನ ಏನೂ ಮಾಡಿಲ್ಲ. ಆನಂದ್ ಸಿಂಗ್ ಸರ್ನಾರು ಇನ್ನೂ ಭಾಳ ಕೆಲಸಗಳದಾವೆ ಸರ್, ಅವ್ರು ಮಾಡಿಕೊಡ್ಬೇಕಂತ ನಾವು ಕೇಳ್ತೀವಿ. ಈಗ ಸಿದ್ಧಾರ್ಥ್ ಸಿಂಗ್ ಅವ್ರ ಬಗ್ಗೆ ಕೇಳಬೇಕಂತ ಹೇಳಿದ್ರೆ, ನಿಮ್ಮ ಗ್ರಾಮದಲ್ಲಿ ಅವ್ರು ಬಂದಿದ್ದರು ಗ್ರಾಮವಾಸ ಜನರ ವಿಶ್ವಾಸ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಅವರ ಒಂದು ಒಡನಾಟ ಹೆಂಗಿತ್ತು ಸರ್? ಅವ್ರು ಬಂದು ನಮಗೆ ಭಜನೆ ಪದದ್ದು ಇದು ಬೇಕು ಸರ್ ಅಂತ ಕೇಳಿದ್ವಿ. ಆಯ್ತು, ಅವ್ರು ಡಣಾಪುರದವ್ರು ಬರ್ತಾರೆ ಅಂತ ಇಮಿಡಿಯೇಟ್ಲಿ ನಮಗೆ ಭಜನೆ ಸಂಘದ ಇದಕ್ಕೆ ಕಳ್ಸಿದ್ರು ಸರ್. ಆಮೇಲೆ ಹುಡುಗರಿಗೆಲ್ಲ ನೀವು ರೆಡಿ ಆಗ್ರು, ಕಬಡ್ಡಿ ಆಡ್ಸೋಣ ಅದು ಇದು ಅಂತ ಹೇಳಿದ್ರು ಸರ್. ಇಲ್ಲಿ ಗಣೇಶನ ಹಬ್ಬಕ್ಕೆ ಮಾಡಿದ್ದಾರೆ ಸರ್. ಗಣೇಶನ ಹಬ್ಬಕ್ಕೆ ಕೇಳಿದ್ರೆ ಹಂಗೆ ಕಳ್ಸ್ಯಾರ. ಒಟ್ಟು ನಮ್ಮನ್ನೊಂದು ದತ್ತೂರು ಥರ ಮಾಡ್ಕೊಂಬಿಟ್ಟಾರೆ ಸರ್. ಡಣಾಪುರದವ್ರು ಅಂದ್ರೆ ಸಾಕು, ಅವರು ಹಿಂದಕ್ಕೆ ವಾಪಸ್ ಕಳಿಸಿಲ್ಲ ನಮ್ಮನ್ನ. ಅವ್ರ ಕೈಲಿ ಏಟಿರೋದು ಆಟ ಹಿಂಗೆ ತೆಗೆದು ಕಳ್ಸ್ಯಾರ, ಒಟ್ಟು ಹಿಂದೆ ಕಳಿಸಿಲ್ಲ ಸಿದ್ಧಾರ್ಥ. ನಮ್ಮ ಜೊತೆ ಮಾತಾಡಲಿಕ್ಕೆ ಈ 82 ಡಣಾಪುರ ಒಂದು ಗ್ರಾಮದ ಮತ್ತೋರ್ವ ಮುಖಂಡರಾಗಿರ್ತಕ್ಕಂಥ ಬಸವರಾಜರು ಇದ್ದಾರೆ. ಅಣ್ಣ ನಮಸ್ಕಾರ. ಮೊದಲಿಗೆ ನಿಮಗೆ ನಮಸ್ಕಾರ ಅಣ್ಣ. ಈಗ ನಿಮಗೆಲ್ಲ ವಿಚಾರಗಳು ಗುರ್ತಿದೆ, ನಿಮ್ಮ 82 ಗ್ರಾಮಕರ ಹೇಗಾಯಿತು, ಹೇಗಿತ್ತು ಅಂತಕ್ಕಂಥದ್ದನ್ನು. ಈಗ ನಾವೊಂದು ವಿಚಾರವಾಗಿ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ಹೇಳಿ ಬಂದಾಗ, ಸಿದ್ಧಾರ್ಥ್ ಸಿಂಗ್ ಸರ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು, ಅನಿಸಿಕೆಗಳು ಏನಂತೀರಾ? ಇಲ್ಲ, ನಮಗೆ ಭಾಳ ಖುಷಿ ಸಾಕತ್ತೆ ಸರ್. ಅವ್ರು ಬಂದು ಮಾತಾಡಿ, ಇಲ್ಲಿ ನಿಮಗೆ ಏನೇ ಕಷ್ಟ ಇರಲಿ ಬರ್ರಿ ನನ್ನ ಹತ್ರ ಬಂದು ಮಾತಾಡಿ ಕೇಳ್ರಿ, ನಿಮಗೆ ಯಾವತ್ತೂ ಸಹಕಾರ ಇರ್ತೀನಿ ನಾನು. ಒಂದು ಅಧಿಕಾರ ಇದ್ರೇನು ಅಧಿಕಾರ ಇಲ್ಲದ್ರೇನು ನಾನು ನಿಮಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಬಸ್ ಇದ್ದಿಲ್ಲ, ಬಸ್ಸು ಕೂಡ ಬಿಡ್ತಾಯಿದ್ದಾರೆ ಈಗ. ಆಮೇಲೆ ನಮಗೆ ಸಾಲಿ ಬೇಕಂದ್ರೆ ಅಂತ ಸಾಲಿನೂ ಮಾಡಿಕೊಟ್ಟಿದ್ದಾರೆ. ಈಗ ಅವ್ರದ್ದು ಅಧಿಕಾರ ಇಲ್ಲ ಸಾರ್ದು. ಈಗ ಹಂಗಾಗಿ ನಾವು ಬೇರೆ ಏನು ಆಗ್ತಾನೇ ಇಲ್ಲ ಕೆಲಸಗಳು. 27 ಹಕ್ಕುಪತ್ರವೂ ಕೊಟ್ಟಿದ್ದಾರೆ, ಇನ್ನೂ ಕೊಡೋವು ಇದ್ದಾವೆ. ಅವು ಕೇಳಿದರೆ ಇಲ್ಲ ಮಾಡೋಣಪ್ಪ ನೆಕ್ಸ್ಟ್ ಇದು ಬಂದು ಆರಿಸಿ ಬಂದ. 82 ಡಣಾಪುರ ಅಂತಕ್ಕಂಥದ್ದು ಭಾಳಷ್ಟು ಕುಗ್ರಾಮ. ಅದು ಇಲ್ಲೇ ನಮ್ಮ ತುಂಗಭದ್ರಾ ನದಿ ತಟದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ಆಗಿತ್ತು. ಅಲ್ಲಿ ಯಾವುದೇ ಮೂಲ ಸೌಕರ್ಯಗಳು ಯಾವುವು ಇರಲಿಲ್ಲ. ಅಂತಹ ಗ್ರಾಮದ ಜನರ ಬಳಿ ನಮ್ಮ ಆನಂದ್ ಸಿಂಗ್ ಅವರು ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳನ್ನು ಕೇಳ್ತಾರೆ. ಆ ಜನಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಒಂದು ಆಶ್ವಾಸನೆಯನ್ನು ಕೊಡ್ತಾರೆ, ನಿಮ್ಮ ಗ್ರಾಮವನ್ನು ಈ ಒಂದು ನದಿ ತಟದಲ್ಲಿ ಬಿಡೋದಿಲ್ಲ, ನಿಮಗೆ ಸುಸಜ್ಜಿತ ಒಂದು ಗ್ರಾಮವನ್ನು ನಿರ್ಮಾಣ ಮಾಡಿಕೊಡ್ತೀನಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳ್ತಾರೆ. ಅದಾದ ನಂತರ ಕೆಲವೇ ದಿನಗಳಲ್ಲಿ ಅವರು ಆ ಒಂದು 82 ಡಣಾಪುರ ಒಂದು ಗ್ರಾಮವನ್ನು ಇಲ್ಲಿಗೆ ಬಂದು ಶಿಫ್ಟ್ ಮಾಡ್ತಾರೆ. ಇಲ್ಲಿ ಮೊದಲು ಮಾಡಿರ್ತಕ್ಕಂಥ ಕೆಲಸ ಅವ್ರು ಏನಂತ ಹೇಳಿದ್ರೆ, ಮೂಲ ಸೌಕರ್ಯಗಳ ಒಂದು ಅಭಿವೃದ್ಧಿಯನ್ನು ಮಾಡ್ತಾರೆ. ಚರಂಡಿ, ರಸ್ತೆ, ದೀಪದ ವ್ಯವಸ್ಥೆ, ಕಂಬದ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಅದಾದ ನಂತರ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು ಅಂತ ಹೇಳಿ 1ನೇ ತರಗತಿಯಿಂದ 5ನೇ ತರಗತಿ ಇರತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಕೂಡ ಇಲ್ಲಿ ನೂತನವಾಗಿ ಸುಸಜ್ಜಿತವಾಗಿ ಕಟ್ಟಡವನ್ನು ಕಟ್ಟಿಸ್ಕೊಡ್ತಾರೆ. ಅದ್ರ ಜೊತೆಗೆ ಅಂಗನವಾಡಿ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿಕೊಡ್ತಾರೆ. ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೆ 27 ಜನರಿಗೆ ಪಟ್ಟಗಳನ್ನು ಕೊಟ್ಟು ಆ ಜನರಿಗೆ ಭೂಮಿಯ ಹಕ್ಕನ್ನು ಸಹ ಕಾಣಿಸ್ತಕ್ಕಂಥದ್ದಾಗ್ತದೆ. ಇಲ್ಲಿರ್ತಕ್ಕಂಥ ಒಬ್ಬ ಮುಖಂಡರೇ ಹೇಳುವಂತೆ 82 ಡಣಾಪುರ ಗ್ರಾಮ ಅಂತಕ್ಕಂಥದ್ದು ಕೇವಲ 82 ಡಣಾಪುರ ಗ್ರಾಮ ಅಲ್ಲ, ಅದನ್ನು ದತ್ತು ಪಡೆದಿರ್ತಕ್ಕಂಥದ್ದು ನಮ್ಮ ಆನಂದ್ ಸಿಂಗ್ ರವರು. ದತ್ತು ಪಡೆದ ನಂತರ ಅದನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕಾಗಿತ್ತು ಅದನ್ನೆಲ್ಲ ಮಾಡಿದ್ದಾರೆ. ಅವರು ಚುನಾವಣೆಯಲ್ಲಿ ಸೋತಿರ್ಬೋದು ಸಿದ್ಧಾರ್ಥ್ ಸಿಂಗ್ ಅವರು,
ಆದರೆ ಮುಂದಿನ ಚುನಾವಣೆಯಲ್ಲಿ ಅವರೇ MLA ಆಗಿ ಬರ್ತಾರೆ. ನಮ್ಮ ಗ್ರಾಮವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಿ ಇಡೀ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡ್ತಾರೆ. ಅಲ್ಲಿವರೆಗೆ ನಾವು ಜೊತೆಯಾಗಿರ್ತೀವಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತೇವೆ. ಮುಂದಿನ ಒಂದು ದಿನಮಾನಗಳಲ್ಲಿ ಅವರು ಶಾಸಕರಾಗಿ ಸಚಿವರಾಗಿ ಅತ್ಯಂತ ಉನ್ನತ ಪದವಿಗಳನ್ನು ಪಡೀಲಿ ಅಂತಕ್ಕಂಥ ಒಂದು ಶುಭಾಶಯಗಳನ್ನು ಕೋರಿದರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಮುಂದಿನ ಗ್ರಾಮದತ್ತ ಹೋಗೋಣ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಮನೆ, ಕಾಫಿ ಮನೆ ಅಂತಕ್ಕಂಥ ಹಲವಾರು ವಿಭಿನ್ನವಾದ ಜನಪ್ರಿಯ ಹೆಸರುಗಳಿಂದ ತಮ್ಮ ವ್ಯವಹಾರವನ್ನು ಕುದುರಿಸಲಿಕ್ಕೆ ವ್ಯಾಪಾರಿಗಳು ಏನೆಲ್ಲ ಮಾಡ್ತಾರೆ. ಆದರೆ ಹೊಸಪೇಟೆಯಲ್ಲಿ ವಿನೂತನವಾಗಿ ನಾಟಿ ಮನೆ ಅಂತಕ್ಕಂಥ ಹೆಸರಿನ ಒಂದು ನಾನ್ ವೆಜ್ ರೆಸ್ಟೋರೆಂಟ್ ನಿಮಗೆ ಗೊತ್ತಿಲ್ಲದಂತೆ ಆರಂಭವಾಗಿದೆ. ಅತ್ಯಂತ ರುಚಿಕರವಾದ ಖಾದ್ಯಗಳು ಇಲ್ಲಿ ದೊರಕ್ತವೆ. ಮಾಂಸ ಪ್ರಿಯರಿಗೆ ಹೇಳಿ ಮಾಡಿಸಿದಂಥ ಯಾವುದಾದ್ರೂ ಒಂದು ರೆಸ್ಟೋರೆಂಟ್ ಇದೆ ಅಂತಂದರೆ ಅದು ನಾಟಿ ಮನೆ ರೆಸ್ಟೋರೆಂಟ್. ಇದು ಹೊಸಪೇಟೆಯ ನಗರ ಮಧ್ಯಭಾಗದಲ್ಲೇ ಇರ್ತಕ್ಕಂಥದ್ದು. ಶ್ರೀ ಸಾಯಿ ಮಂದಿರ ಅಂದರೆ ಸಾಯಿಬಾಬಾ ದೇವಸ್ಥಾನದ ಹತ್ತಿರ ಇರ್ತಕ್ಕಂಥ ಟ್ರಾಫಿಕ್ ಸಿಗ್ನಲ್ ಬಳಿಯೇ ಇದು ನೂತನವಾಗಿ ಆರಂಭಗೊಂಡಿದೆ. ಇಲ್ಲಿಯ ಖಾದ್ಯಗಳು ಅಬ್ಬಬ್ಬೋ ಬಾಯಲ್ಲಿ ನೀರೂರಿಸ್ತವೆ. ಮಾಂಸಪ್ರಿಯರು ಈ ಒಂದು ಹೋಟೆಲ್ಗೆ ಒಮ್ಮೆ ಭೇಟಿ ಕೊಟ್ಟರೆ ಮತ್ತೊಮ್ಮೆ ಭೇಟಿ ಕೊಡಬೇಕಾಗಿರತಕ್ಕಂಥ ಎಮ್ಮಿ ಟೇಸ್ಟ್ ಇರುವಂತಹ ಖಾದ್ಯಗಳು ಇಲ್ಲಿ ದೊರಕುತ್ತವೆ. ಒಮ್ಮೆ ಭೇಟಿ ಕೊಟ್ಟರೆ ಮತ್ತೊಮ್ಮೆ ಭೇಟಿ ಕೊಡಲೇಬೇಕಂತಕ್ಕಂಥ ನಾಟಿ ಮನೆಯ ಹೊರಚಿತ್ರಣವನ್ನು ನೋಡಿದ್ದೀರಾ? ಬನ್ನಿ ಒಳಗಡೆ ಯಾವ ರೀತಿಯಲ್ಲಿ ಇದೆ ಅಂತಂದೇಳಿ ನೋಡೋಣ. ಅತ್ಯಂತ ಸುಸಜ್ಜಿತವಾದ ಪೀಠೋಪಕರಣಗಳು, ಜೊತೆಗೆ ಇಲ್ಲಿರ್ತಕ್ಕಂಥ ಹೋಟೆಲ್ನ ಒಳ ಒಂದು ಚಿತ್ರಣವನ್ನು ನೋಡಿದರೆ ಇದು ಅತ್ಯಂತ ವಿಭಿನ್ನವಾಗಿ ಸುಂದರವಾಗಿ ಮಾಡಲ್ಪಟ್ಟ ಹೋಟೆಲ್ ಆಗಿದೆ. ಹೊಸಪೇಟೆ ನಗರ ಜಿಲ್ಲಾ ಕೇಂದ್ರವಾದಾಗಿನಿಂದ ಈ ರೀತಿಯ ನಾಟಿ ಮನೆಯಂತಹ ಹೋಟೆಲ್ಗಳ ಅವಶ್ಯಕತೆ ಇತ್ತು. ಮಾಂಸಾಹಾರಿಗಳಿಗೆ, ಮಾಂಸ ಪ್ರಿಯರಿಗಂತೂ ಇದು ಹೇಳಿ ಮಾಡಿದಂತಹ ಒಂದು ರೆಸ್ಟೋರೆಂಟ್ ಆಗಿದೆ. ಬನ್ನಿ ಈಗ ನಾವು ಈ ಖಾದ್ಯಗಳನ್ನು ಸವಿಯೋಣ. ತುಂಬ ಹೊತ್ತಿನಿಂದ ನಾವು ಆರ್ಡರ್ ಮಾಡಿರ್ತಕ್ಕಂಥ ಖಾದ್ಯಗಳು ಬಂದಿದ್ದಾವೆ. ಬನ್ನಿ ಒಮ್ಮೆ ರುಚಿ ಸವಿಯೋಣ. ವಾಟ್ ಎ ಟೇಸ್ಟ್. ಇನ್ನೊಂದು ಹೇಳೋದು ಮರ್ತಿದ್ದೆ ನಿಮ್ಗೊಂದು ಸಂಗತಿ. ಈ ಹೋಟ್ಲು ಮೊದಲು ಬೇರೆ ಕಡೆ ಇತ್ತು. ಈಗ ಇಲ್ಲಿ ಸಾಯಿಬಾಬಾ ಒಂದು ದೇವಸ್ಥಾನ ಏನಿದೆ ಆ ಸರ್ಕಲ್ ಹತ್ರ ಶಿಫ್ಟ್ ಆಗಿದೆ. ಹೋಟೆಲ್ ಚೇಂಜ್ ಆಗಿರ್ಬೋದು, ಆದರೆ ಹೋಟೆಲ್ ನಾಟಿ ಮನೆ ಅಂತಕ್ಕಂಥ ಹೋಟೆಲ್ ಏನು ಮೂಲ ಇತ್ತು ಅದು ಈಗ ಇಲ್ಲಿ ಸಾಯಿಬಾಬಾ ಸರ್ಕಲಲ್ಲಿ ಶಿಫ್ಟ್ ಆಗಿದೆ. ಇಲ್ಲಿರ್ತಕ್ಕಂಥ ಟೇಸ್ಟು ಅದೇ ಇದೆ, ಐಟಮ್ಸು ಹಂಗೆ ಇದೆ. ಎಮ್ಮಿ ಇಷ್ಟೊಂದು ಯಾರಾದರೂ ಮನೆಯಲ್ಲೇ ಇಟ್ಕೊಂಡು ಆರ್ಡ್ರ್ ಮಾಡೋರಿಗೆ ಕೂಡ ಒಂದು ಅವಕಾಶ ಇದೆ. ನೀವು ಝೊಮ್ಯಾಟೊ ಅಥವಾ ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡಬೇಕಾದ್ರೆ ನೀವು ಹೋಟೆಲ್ ನಾಟಿ ಮನೆ ಸಾಯಿಬಾಬಾ ಸರ್ಕಲ್ ಅಂತೇಳಿ ಆರ್ಡ್ರ್ ಮಾಡಿ ನೀವು ಆರ್ಡ್ರ್ ಮಾಡಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳು ನಿಮಗೆ ಸಿಗ್ತವೆ. ಓಕೆ, ನಾಟಿ ಕೋಳಿ ರಾಗಿ ಮುದ್ದೆ ನಿಮ್ಗೆ ಗೊತ್ತು. ನಾಟಿ ಕೋಳಿ ರಾಗಿ ಮುದ್ದೆ ತಿಂದರೆ ಸ್ವರ್ಗಕ್ಕೆ ಮೂರೇಗೇನು ಅಂತಕ್ಕಂಥದ್ದು ಅದನ್ನು ತಿಂದು ಮುಗಿಸಿದ್ದೀನಿ. ಈಗ ನನಗೆ ಇಷ್ಟವಾಗಿರ್ತಕ್ಕಂಥ ಬಿರಿಯಾನಿಯನ್ನು ಸವಿಯಂಥ ಸಮಯ ನೋಡೋಣ. ಅದು ಯಾವ ರೀತಿಯಲ್ಲಿ ಟೇಸ್ಟ್ ಆಗಿರ್ತದೆ. ಬೇಗ ಹಾಕಿ. ವಾವ್, ಗುಡ್ ಕ್ವಾಲಿಟಿ, ಸೂಪರ್.